ಎಲ್ಲರಿಗೂ ನಮಸ್ಕಾರ. ಇವತ್ತು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಹಾಗೂ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಈ ಒಂದು ದಿನ 2025-26 ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆ ಮತ್ತು ರಾಜ್ಯ ಹಣಕಾಸು ಯೋಜನೆ ಈ ಮೂರು 2024-25ನೇ ಸಾಲಿನಲ್ಲಿ ನಿಮ್ಮ ಹುಬ್ಬಳ್ಳಿ ಗ್ರಾಮ ಪಂಚಾಯತಿಯ ಎಲ್ಲ ಹಳ್ಳಿಗಳಲ್ಲಿ ಮಹಾತ್ಮ ಗಾಂಧಿ ನರೇಗಾ ಹಾಗೂ 15ನೇ ಹಣಕಾಸು ಯೋಜನೆಯಲ್ಲಿ ಮುಗಿಸಿರುವಂತಹ ಕಾಮಗಾರಿಗಳ ಪರಿಶೀಲನೆಯನ್ನು ಮಾಡಿ ಮತ್ತು ಈ ಕಾಮಗಾರಿಗಳ ಭೌತಿಕ ಪರಿಶೀಲನೆಯನ್ನು ಮಾಡಿ ಮತ್ತು ಕಡತಗಳ ದಾಖಲಾತಿ ಸಂಬಂಧಿಸಿದಂತೆ ಕಡತಗಳನ್ನು ಪರಿಶೀಲನೆ ಮಾಡಿ ಮತ್ತು ಕಾಮಗಾರಿಗಳಲ್ಲಿ ಕೆಲಸ ಕುಶಲ ಪೊಲೀಸ್ ಒಂದು ವರದಿಯನ್ನು ಸಿದ್ಧಪಡಿಸಿ ತಾಲೂಕು ಪಂಚಾಯಿತಿಯಿಂದ ನಾವು ಸಂಬಂಧಪಡಿಸಿದ ನಿರ್ದೇಶನಾಲಯಕ್ಕೆ ಸರ್ಕಾರದ ಗಮನಕ್ಕೆ ತರುವಂತಹ ಈ ಒಂದು ಸಂಬಂಧಿತ ಪರಿಶೀಲನೆ. ಅದರಂತೆ ನಾವು ಏನು ದಿನಾಂಕ 16/4/2025ರಿಂದ 20/4/2025 ಈ ಒಂದು ಪ್ರಕ್ರಿಯೆಯನ್ನು ಮಾಡಿ ದಿನಾಂಕ 24/6/2025 ಈ ಒಂದು ದಿನ ನಾವು ಮಾಡಿರ್ತಕ್ಕಂಥ ಒಂದು ಏನು ವರದಿ ಇದೆ ಆ ವರದಿಯನ್ನು ಎಲ್ಲ ಸಾರ್ವಜನಿಕರ ಮುಂದೆ ಮಂಡಿಸಿ ಮತ್ತು ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ಸೊ ಅದಕ್ಕೆ ಸಂಬಂಧಿಸಿದಂತಹ ಏನು ಉತ್ತರಗಳಿರ್ತದೆ ಅದು PDO ಆಗಿರ್ಬೋದು, ಸೆಕ್ರೆಟರಿ ಆಗಿರ್ಬೋದು, ಅವ್ರ ಕಡೆಯಿಂದ ನಮಗೆ ಆ ಒಂದು ಉತ್ತರಗಳನ್ನು ನೀಡಬೇಕು ಅನ್ನೋ ಒಂದು ಇದೆ. ಈ ಒಂದು ವರ್ಷದ ಅವಧಿಗೆ ಸಂಬಂಧಿಸಿದಂತೆ 1/4/2024ರಿಂದ 31/3/2025 ಈ ಒಂದು ವರ್ಷದ ಅವಧಿ ಪಂಚಾಯಿತಿ ಹಾಗೂ ಇತರೆ ಇಲಾಖೆಗಳು ಸೇರಿದಂತೆ ಹುಬ್ಬಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ವಿಧನೆ ಆಗಿರುವಂತಹ ಕಾಮಗಾರಿಗಳ ಹಾಗೂ ಖರ್ಚು ಮಾಡಿರ್ತಕ್ಕಂಥ ಅನುದಾನದ ವಿವರವನ್ನು ಮಾಡಿದ್ದೀವಿ. ಗ್ರಾಮ ಪಂಚಾಯಿತಿಯಿಂದ 37 ಕಾಮಗಾರಿಗಳನ್ನು ವಿಧನೆ ಮಾಡಿದ್ದಾರೆ. ಅದರಲ್ಲಿ 15,23,413 ರೂಪಾಯಿ ಕೂಲಿ ಮೊತ್ತವಾಗಿ, 24,93,984 ರೂಪಾಯಿ ಸಾಮಗ್ರಿ ಮೊತ್ತವಾಗಿ, ಒಟ್ಟು 40,75,397 ರೂಗಳನ್ನು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಖರ್ಚು ಮಾಡಿರ್ತಕ್ಕಂಥ ಅನುದಾನ. ಹಾಗೆ ತೋಟಗಾರಿಕಾ ಇಲಾಖೆಯಿಂದ 3 ಕಾಮಗಾರಿಗಳನ್ನು ವಿಧನೆ ಮಾಡಿದ್ದಾರೆ. ಅದರಲ್ಲಿ 1,11,300 ರೂಪಾಯಿಯನ್ನು ಕೂಲಿ ಮೊತ್ತವಾಗಿ ಖರ್ಚು ಮಾಡಿದ್ದಾರೆ. ಸಾಮಗ್ರಿ ಅನುದಾನವಾಗಿ ಅದೇ ರೀತಿಯಾಗಿ ಖರ್ಚು ಮಾಡಿಲ್ಲ. ಒಟ್ಟಾರೆಯಾಗಿ 1,11,100 ರೂಪಾಯಿಯನ್ನು ತೋಟಗಾರಿಕೆ ಇಲಾಖೆಯಿಂದ ಖರ್ಚು ಮಾಡಿದ್ದಾರೆ. ಕೃಷಿ ಇಲಾಖೆಯಿಂದ 2 ಕಾಮಗಾರಿಗಳನ್ನು ವಿಧನೆ ಮಾಡಿದ್ದಾರೆ. 35,392 ರೂಪಾಯಿ ಕೂಲಿ ಮೊತ್ತವಾಗಿ, 10,947 ರೂಪಾಯಿ ಸಾಮಗ್ರಿ ಮೊತ್ತವಾಗಿ, ಒಟ್ಟು 46,39,339 ರೂಪಾಯಿಗಳನ್ನು ಕೃಷಿ ಇಲಾಖೆಯಿಂದ ಖರ್ಚು ಮಾಡಿರುವಂಥದ್ದು. ಹಾಗೂ ರೇಷ್ಮೆ ಇಲಾಖೆಯಿಂದ 18 ಕಾಮಗಾರಿಗಳನ್ನು ವಿಧನೆ ಮಾಡಿದ್ದಾರೆ. 1,32,691 ರೂಪಾಯಿ ಕೂಲಿ ಮೊತ್ತವಾಗಿ, ಸಾಮಗ್ರಿ ಅನುದಾನ ಖರ್ಚು ಮಾಡಿಲ್ಲ. ಒಟ್ಟು 1,32,690 ರೂಪಾಯಿ ಅನುದಾನವನ್ನು ರೇಷ್ಮೆ ಇಲಾಖೆಯಿಂದ ಖರ್ಚು ಮಾಡಿರ್ತಕ್ಕಂಥ ಅನುದಾನ. ಒಟ್ಟಾರೆಯಾಗಿ 60 ಕಾಮಗಾರಿಗಳನ್ನು ತೆಗೆದಿದ್ದು ಅಂದರೆ ಅನುಷ್ಠಾನ ಇಲಾಖೆಗಳು ಹಾಗೂ ಗ್ರಾಮ ಪಂಚಾಯತ್ ಸೇರಿದಂತೆ 60 ಕಾಮಗಾರಿಗಳನ್ನು ವಿಧನೆ ಮಾಡಿದ್ದು 27,62,497 ರೂಪಾಯಿ ಮಾಡಿದ ಸಾಮಗ್ರಿ ಅನುದಾನವಾಗಿ 25,02,930 ರೂಪಾಯಿ ಸಾಮಗ್ರಿ ಅನುದಾನವಾಗಿ, ಒಟ್ಟು 52,45,428 ರೂಪಾಯಿ ಅನುದಾನ ಮಹಾತ್ಮ ಗಾಂಧಿ ನರೇಗಾ ಯೋಜನೆಗೆ ಹುಬ್ಬಳ್ಳಿ ಗ್ರಾಮ ಪಂಚಾಯತಿಗೆ ಖರ್ಚು ಮಾಡಿರ್ತಕ್ಕಂಥ ಇದು ಮಹಾತ್ಮ ಗಾಂಧಿ ನರೇಗಾ ಯೋಜನೆಗೆ ಸಂಬಂಧಿಸಿದೆ. ಹಾಗೆ 1/4/2024ರಿಂದ 31/3/2025 ಈ ಒಂದು ವರ್ಷದ ಅವಧಿಯಲ್ಲಿ 15ನೇ ಹಣಕಾಸು ಯೋಜನೆಯಲ್ಲಿ ಗ್ರಾಮ ಪಂಚಾಯಿತಿಯಿಂದ 7 ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಖರ್ಚು ಮಾಡಿದ್ದಾರೆ. ಅದರಲ್ಲಿ 10,42,816 ರೂಪಾಯಿ ವಿದೇಶಿ ಹಣಕಾಸು ಯೋಜನೆಯಲ್ಲಿ ಕಾಮಗಾರಿಗಳಿಗಾಗಿ ಖರ್ಚು ಮಾಡಿರುವಂಥದ್ದು. 13 ಖರೀದಿ ಬಿಲ್ಗಳಿಗಿಂತ 8,02,234 ರೂಪಾಯಿ ಅನುದಾನವನ್ನು ಖರ್ಚು ಮಾಡಿದ್ದಾರೆ. ಒಟ್ಟು 18,45,052 ರೂಪಾಯಿಗಳು ಏನು 15ನೇ ಹಣಕಾಸು ಯೋಜನೆಯಡಿ ಖರ್ಚು ಮಾಡಿರುವಂಥದ್ದು. ಈ ಸರಿ ಏನಾಗಿದೆ ಅಂತಂದರೆ ನಮಗೆ ರಾಜ್ಯ ಹಣಕಾಸು ಯೋಜನೆಯಡಿ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿಯಿಂದ ಸೂಚಿಸಿರುವಂತಹ ಕಾಮಗಾರಿಗಳ ಸಾಮಾಜಿಕ ಪರಿಶೋಧನೆ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಅದೇ ಅದರಲ್ಲಿ 2020, 2021, 2024, 2025 5 ವರ್ಷಗಳ ಅವಧಿಗೆ ಸಂಬಂಧಿಸಿದಂತೆ ನಾವು ರಾಜ್ಯ ಹಣಕಾಸು ಯೋಜನೆಯಲ್ಲಿ ಖರ್ಚು ಮಾಡಿರ್ತಕ್ಕಂಥ ಒಂದು ಕಾಮಗಾರಿಗಳನ್ನು ಸಹ ಪರಿಶೀಲನೆ ಮಾಡಿದ್ವಿ. ಅದರಲ್ಲಿ ಜಿಲ್ಲಾ ಪಂಚಾಯತಿಯಿಂದ 3 ಕಾಮಗಾರಿಗಳನ್ನು ಸೋಷಿಯಲ್ ಆಡಿಟ್ ಒದಗಿಸಿರ್ತಕ್ಕಂಥ 3 ಕಾಮಗಾರಿ ಕಡತಗಳನ್ನು ಒದಗಿಸಿರ್ತಕ್ಕಂಥದ್ದು. ಅದರಲ್ಲಿ 6,60,820 ರೂಪಾಯಿ ಖರ್ಚು. ಆಮೇಲೆ ತಾಲೂಕು ಪಂಚಾಯತಿಯಿಂದ 8 ಕಾಮಗಾರಿಗಳನ್ನು ವಿಧನೆ ಆಗಿರ್ತಕ್ಕಂಥದ್ದು. ಅದರಲ್ಲಿ 15,11,411 ರೂಪಾಯಿ ಅನುದಾನವನ್ನು ಖರ್ಚು ಮಾಡಿರ್ತಕ್ಕಂಥದ್ದು. ಸೊ ಇದು ರಾಜ್ಯ ಹಣಕಾಸು ಯೋಜನೆಯಡಿ ಏನು ಹುಬ್ಬಳ್ಳಿ ಗ್ರಾಮ ಪಂಚಾಯತಿ ಒಪ್ಪಿಗೆ ಸಂಬಂಧಿಸಿದಂತೆ ತಾಲೂಕು
ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಯಿಂದ ಸೃಜನೆ ಮಾಡಿರ್ತಕ್ಕಂಥದ್ದು ಕಾಮಗಾರಿಗಳಲ್ಲಿ. ಸೊ ಇದರಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸೃಜನೆ ಆಗಿರ್ತಕ್ಕಂಥ 18,45,042 ಏನಿದೆ, ಇದು ಕುಡಿಯುವ ನೀರಿಗಾಗಿ 6,40,276 ರೂಪಾಯಿ ಅನುದಾನ ಖರ್ಚು ಮಾಡಿದ್ದಾರೆ. ಪಂಪು ಮೋಟಾರ್ ರಿಪೇರಿಗಾಗಿ 1,61,706 ರೂಪಾಯಿ ಅನುದಾನ ಖರ್ಚು ಮಾಡಿದ್ದಾರೆ. ನೈರ್ಮಲ್ಯಕ್ಕಾಗಿ 1,42,818 ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ. ಬೀದಿ ದೀಪಗಳಿಗಾಗಿ 2,97,000